ಈ ಪೂರ್ತಿ ಕಂಟ್ರೋಲ್ ಇಟ್ಟಿದೆ ಅಂತ ನಮ್ಮ ಕಾಪಿ ಕಾರ್ಡನ್ನ. ಏನಿದ್ರು ಡೈರೆಕ್ಟ್ ಹೇಳ್ತೇವೆ ನಾವು. ನಮ್ಮ ಕ್ಯಾರೆಕ್ಟರ್ ಹಾಗೆ, ನನ್ನ ಕ್ಯಾರೆಕ್ಟರ್ ಅಂತ ಹಾಗೆ. ಬೇಜಾರಾಗಲ್ಲ ನಿಮಗೆ? ಎಂಥದ್ದು ಇವರು ಯಾವಾಗಲೂ ನೋಡೋದು ನಾಟಕ ಆಯ್ತು ಗೋ ಮೇನ್ ನನ್ನ ಮೇಲೆ ತುಂಬಾ ಇದಿತ್ತು, ಎಲ್ಲ ಅವಲೇ ಮಾಡುದು ಹಾಗೆ ಹೀಗೆ ಅಂತ ತುಂಬಾ ಕ್ರಿಟಿಕ್ಸ್ ಇತ್ತು. ಎಷ್ಟು ಮಂದಿ ಕೂಗಿ ಹೋಗಿದ್ದಾರೆ. ಈಗ ಹೇಳೋರು ತುಂಬಾ ಕಮ್ಮಿ. ಇಲ್ಲ ರಂಗಭೂಮಿ ನಾವು ಹೇಳಲೇಬೇಕು ಅಲ್ವಾ. ಮುಂಚಿನ ಸಿಟ್ಟಲ್ಲಿ ಈಗ ಇಲ್ಲ, ಕೋಪ ಇಲ್ಲ, ಈಗ ಕಂಟ್ರೋಲ್ ಮಾಡಿದ್ದೇನೆ ಅಲ್ಲ. ಸೊ ನನ್ನ ತಂಡದವರ ಹತ್ರ ಮಾತ್ರ ನಾನು ಸ್ಟ್ರಿಕ್ಟ್. ತುಳು ಚಿತ್ರರಂಗದಲ್ಲಿ ಮತ್ತು ರಂಗಭೂಮಿಯಲ್ಲಿ ನೀವು ಮಾಡಿದ ಇಮೇಜ್ ಅದು ಕನ್ನಡದಲ್ಲಿ ಆಗಲ್ಲ. ತುಳು ಲ್ಯಾಂಗ್ವೇಜಿಗೆ ಒಂದು ಹಿಡಿತ ಉಂಟು ಸರ್. ಅದನ್ನೇ ಕನ್ನಡದಲ್ಲಿ ಮಾಡುವಾಗ ಅಷ್ಟು ಶಾರ್ಪ್ ಆಗಿ ಮುಟ್ಟುವುದಿಲ್ಲ. ಮೂಲು ದೇವಪ್ರಸಾದ್ ಕುಲ್ದೆ, ಈ ಮೆಟ್ಟು ಸುಕುಮಾರ್ ಕುಲ್ದೆ, ಈ ಮೆಟ್ಟು ಅರ್ಜುನ್ ಕಾಪಿಕಾಡ್. ಅರ್ಜುನ್ ಅಲ್ಲು ಅರ್ಜುನ್ ಅವ್ರ ಮಕ್ಕಳನ್ನು ಬಿಟ್ಟು ಹೋಗ್ತಾರೆ. ಇಲ್ಲಿ ತುಳು ಚಿತ್ರರಂಗದಲ್ಲಿ ಮತ್ತು ರಂಗಭೂಮಿಯಲ್ಲಿ ನೀವು ಮಾಡಿದ ಒಂದು ಇಮೇಜ್ ಅದು ಕನ್ನಡದಲ್ಲಿ ಆಗಲ್ಲ ಸರ್. ಕನ್ನಡ ಮಾಡ್ತೇವೆ ನಾವು. ಅಲ್ಲ ಮಾಡ್ತೀರಿ, ಹೌದು. ಛಾಪು, ಕಾಪಿ ಕಾರ್ಡ್ ಛಾಪು ಅಂತೇಳಿ ಅಲ್ಲೊಂದು ಕನ್ನಡ ಇಂಡಸ್ಟ್ರಿಯಲ್ಲಿ. ಕನ್ನಡದಲ್ಲಿ ಅಂದರೆ ಅದು ತುಳು ಲ್ಯಾಂಗ್ವೇಜಿಗೆ ಒಂದು ಹಿಡಿತ ಉಂಟು ಸರ್, ಹಾಸ್ಯಕ್ಕೆ. ಅದನ್ನೇ ಕನ್ನಡದಲ್ಲಿ ಮಾಡುವಾಗ ಅಷ್ಟು ಶಾರ್ಪ್ ಆಗಿ ಮುಟ್ಟುವುದಿಲ್ಲ. ಈಗ ನಾವು ನಗಿಸ್ತೇವೆ. ಈಗ ಕೊಂಡ ಬ್ರಹ್ಮಾವರದ ಆಚೆ ಹೋದ್ರೆ ಎಲ್ಲ ಕನ್ನಡ ನಮ್ದು. ಎನ್ನನ ಕಥೆ ಇದ್ರೆ ನನ್ನದೇ ಕಥೆ ಅಲ್ಲಿ ಕನ್ನಡದಲ್ಲಿ ಮಾಡ್ತೀವಿ. ಓಕೆ. ಇಲ್ಲಿ ಎಷ್ಟು ನಗ್ತಾರೆ ಅಷ್ಟೇ ಅಲ್ಲೂ ನಗ್ತಾರೆ. ರೈಟ್. ಈಗ 3-4 ಶೋ ನಾವು ಕುಂದಾಪುರದಲ್ಲಿ ಮಾಡಿದ್ವಿ, ಕೋಟದಲ್ಲಿ ಮಾಡಿದ್ವಿ. ಅದು ಎಕ್ಸ್ಪ್ರೆಷನ್ ಸೇಮ್ ಇರ್ತದೆ, ಜನರದ್ದು ಬೊಬ್ಬೆ ಎಲ್ಲ ಹಾಗಿರ್ತದೆ. ನಮ್ಮದೊಂದು ಭಾಳ ಫೇಮಸ್ ನಾಟಕ ನಮ್ಮದು, ಇದು ಹೆಸರು ಬರ್ತಾಯಿತ್ತು ನನಗೆ. ಅದು ಕನ್ನಡದಲ್ಲಿ ಎಲ್ಲ ನಾಟಕ ಕನ್ನಡ ಮಾಡಿದ್ದೀವಿ. ಎಲ್ಲ ಹೊಸ ನಾಟಕ ಎಲ್ಲ ಅಲ್ಲಿ ಆಗ್ತಾ ಉಂಟು. ದುಬೈಯಲ್ಲಿ ತುಳುನಲ್ಲೇ ಮಾಡ್ತಾರೆ. ತುಳುನಲ್ಲಿ ಅಲ್ಲಿ ನಮ್ಮವರೇ ಒಂದು 3,000 ಜನ ಸೇರ್ತಾರೆ. 2 ಪ್ರದರ್ಶನಕ್ಕೆ ಒಂದೂವರೆ ರಶೀದ್ ಆಡಿಟೋರಿಯಮ್ 2 ಪ್ರದರ್ಶನ ಅಲ್ಲಿ ಮಾಡ್ತಾರೆ. ಒಂದು ಸಂಜೆ 6 ಗಂಟೆಗೆ ಮತ್ತೊಂದು 9 ಗಂಟೆಗೆ. ಒಂದೂವರೆ ಸಾವಿರ. ಅದು ಫಸ್ಟ್ ಇದು ಆಡಿಯನ್ಸೇ ಬೇರೆ, ಸೆಕೆಂಡ್ ಇದು ಆಡಿಯನ್ಸೇ ಬೇರೆ. ಫಸ್ಟ್ ಇದಕ್ಕೆ ಬರ್ತಾರೆ, ಕೆಲವರು ಸೆಕೆಂಡ್ ಪುನಃ ನಿಲ್ತಾರೆ ಅಂತ. ತುಳುನಲ್ಲಿ ಸರ್, ಕ್ರಿಶ್ಚಿಯನ್, ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲ ಅಲ್ಲಿ ಅಸೋಸಿಯೇಷನ್ ಇರ್ತದೆ. ತುಳುಕೂಟ ಇರ್ತದೆ, ಬಿಲ್ಲವ ಅಸೋಸಿಯೇಷನ್ ಇರ್ತದೆ, ಎಲ್ಲ ಜಾತಿ ಸಂಸ್ಥೆಗಳು ಅವರೆಲ್ಲ ಒಟ್ಟಾಗ್ತಾರೆ, ಬರ್ತಾರೆ, ಎಲ್ಲ ಹೌಸ್ಫುಲ್ ಆಗ್ತದೆ. ನಿಮ್ಮ ಕಲಾ ಪೀಳಿಗೆ ಬೆಳೀತಾ ಇದೆ ಅಂತ ಮೊಮ್ಮಗಳು ಅದೊಂದು ಇನ್ಸಿಡೆಂಟ್ ಹೇಳಿ ಮಗು ರಿಯಾಕ್ಟ್ ಮಾಡಿದ್ರೆ ಬಹಳ ಚಿಕ್ಕ ಮಗು ಇಲ್ಲೇ ಮಲಗಿದ್ಲು. ನಾನು ಕೆಳಗೆ ಕೂತ್ಕೊಂಡು ನಾನು ಸಂಗೀತದ ಆಲಾಪನ ಮಾಡಿದೆ. ಇಷ್ಟೇ ಆಡಿದೆ. ಅವರು ನನ್ನನ್ನೇ ನೋಡಲಿ ಹೀಗೆ ಆಡಿದ್ರು ಸರ್ ಉದ್ದಕ್ಕೆ. ಸ್ವಲ್ಪ ಸ್ಕೇಲ್ ಅದೇ ಸ್ಕೇಲಲ್ಲಿ ಟ್ರೈ ಮಾಡಿದ್ದು, ಅದು ವಿಶೇಷ. ವಂಡರ್ಫುಲ್. ಅದೇ ಸ್ಕೇಲಲ್ಲಿ. ಈಗ ಎಷ್ಟು ವಯಸ್ಸು? ಈಗ 5 ವರ್ಷ 3 ತಿಂಗಳು. ಬ್ಯಾಕ್ ಬೋನ್. ಹೌದು, ಬ್ಯಾಕ್ ಬೋನ್. ಸ್ಪೈನಲ್ ಕಾರ್ಡ್ ಹೇಳ್ತಾರೆ. ಸ್ಪೈನಲ್ ಕಾರ್ಡ್. ಗಣೇಶ್ ಕಾಸರಗೋಡು, ಹಿರಿಯ ಪತ್ರಕರ್ತರು. ಪಂಡೇರಾರು ನಿನ್ನ ಗೊತ್ತಣ್ಣ. ಮನೆಗೆ ಬರ್ಲಿಕ್ಕಿಲ್ಲ ಅವರೆಲ್ಲ ಕಾನ್ವೆಂಟ್ ಅಲ್ಲಿ ಕಲ್ತಾರೆ. ಅದು ಇಂಗ್ಲಿಷ್ ಮೀಡಿಯಂ. ಕನ್ನಡ ಅಷ್ಟು ಉಚ್ಚಾರ ಕಷ್ಟ ಆಗ್ತದೆ ಅವರಿಗೆ. ಮತ್ತೆ ಕೆಲಸದೊಳಗೆ ಅದೆಲ್ಲ ಯಾರಿಗೆ ಬೇಕು ಧರ್ಮಕ್ಕೆ. ಒಬ್ರು ಹೇಳಿದ್ರು ನಂಗೆ, ಅವರೇನು ಇಂಗ್ಲೆಂಡ್ ಅಲ್ಲಿ ಹುಟ್ಟಿದ, ಅವರಿಗೇನು ತುಳು ಮಾತ್ರ. ಯಾವುದೋ ಒಂದು ಸಿನಿಮಾದ ಬಗ್ಗೆ, ನಮ್ಮ ಸಿನಿಮಾದ ಬಗ್ಗೆ ಅವ್ರ ಕೇಳುವ, ಇಟ್ ವಾಸ್ ನೈಸ್ ಅಂಡ್ ಐ ಎಂಜಾಯ್ಡ್ ಸಿನಿಮಾ ಏನೋ ಹೇಳಿದ್ರು, ಸ್ವಲ್ಪ ಇಂಗ್ಲೀಷಲ್ಲಿ ಉದ್ದಕ್ಕೆ ಹೇಳಿದ್ರು. ಅದಕ್ಕೆ ಬಂದಿತ್ತು ಕೆಳಗೆ, ಅವರ ಹೆಂಡತಿ ಇಂಗ್ಲೆಂಡಲ್ಲಿ ಹುಟ್ಟಿದ. ಅದು ನಿಮಗೆ ಗೊತ್ತಾಯ್ತು? ಕೇಳಿತ್ತು ನಂಗೆ. ಅವರು ನಿಮ್ಗೆ ಅವ್ರಿಗೇನು ತುಳು ಬರೋದಿಲ್ವಾ? ತುಳುನಾಡಲ್ಲಿ ಹುಟ್ಟಿ ಅಲ್ಲ, ಕನ್ನಡ ಬರೋದಿಲ್ವಾ?
ತುಳು ಮಾತಾಡುವಾಗ ಕೂಡ ಆಬ್ವಿಯಸ್ಲಿ ಒಂದೊಂದು ಇಂಗ್ಲಿಷ್ ಬಂದೇ ಬರುತ್ತೆ, ಹೌದು, ಬಿಕಾಸ್ ಅದು ಬೇಕಂತೇಳಿ ಮಾಡೋದಲ್ಲ, ಆಟೋಮೆಟಿಕ್ ಬಂದು ನಿಮ್ಗೆ ಗೊತ್ತಿಲ್ಲದೆ ಬರುವಂಥದ್ದು. ಬರ್ತದೆ ಅದು. ಒಂದು ವಿಷಯ ಹೇಳ್ಬೇಕಷ್ಟೇ, ಹೇಳ್ಬೇಕು. ಅವ್ರಿಗೆ ಮುಟ್ಟಬೇಕು. ಮುಟ್ಬೇಕು. ಅದು ಕೆಲವರಿಗೆ ಆಗುದಿಲ್ಲ ಇಲ್ಲಿ. ನೀವು ಪೂರ್ತಿ ಕಂಟ್ರೋಲ್ನಲ್ಲಿ ಇಟ್ಟಿದ್ದೀರಿ ಅಂತ ನಮ್ಮ ಕಾಪಿ ಕಾರ್ಡನ್ನು. ಕಂಟ್ರೋಲ್ ಅಲ್ಲಿ ಇಟ್ಟಿಲ್ಲಪ್ಪ, ಇರಬೇಕು. ಇಲ್ಲ ಇಲ್ಲ ಅದು ಇಲ್ಲ ಇಲ್ಲ, he has got all the freedom. ಓಕೆ. Yeah. ಅವರು ಮುಖ ಸಪ್ಪೆ ಆಯ್ತಲ್ಲ. ಚಪ್ಪೆ ಚಪ್ಪೆ ಲೇಟ್ ಬಂದು ಟಿವಿ ನೋಡ್ತಿದ್ರು ಮ್ಯಾಚ್ ಎಲ್ಲ, ಅದಕ್ಕೆ ನಾನು ಹೇಳಿದ್ ನಿಮ್ಗೆ ಬೆಳಿಗ್ಗೆ ಹೇಳಲಿಕ್ಕಿಲ್ವಾ ಬೇಗ ಮಲಗಿ ಅಂತ ಹೇಳಿದ್ರೆ ಅವ್ರು ಕೇಳಲ್ಲ, ಒಂದು ಅವ್ರ ಟೈಮ್ ಏನೇ ಮಾಡೋದು, ಬಿಕಾಸ್ ಡೈಲಿ ಡ್ರಾಮಾ ಇರುವಾಗ ಅದು ಹ್ಯಾಬಿಟ್ ಆಗಿ ಹೋಗಿದೆ. 3 ಗಂಟೆ 4 ಗಂಟೆಗೆ ಬಂದು ಕೆಲವು ಸಲ ಬೇಗ ಬರ್ತೇವೆ, ಸೊ ಅವರಿಗೆ ಬೇಜಾರಾಗಲ್ಲ ನಿಮಗೆ? ಎಂಥದ್ದು ಇವರು ಯಾವಾಗಲೂ ನೋಡೋದು ನಾಟಕ ಆಯ್ತು ಗೋ ಇಬ್ರು ಒಟ್ಟಿಗೆ. ನಾನು ಹೋಗ್ತೇನೆ, ಓಕೆ, ಅದೊಂದು ಫ್ಯಾಮಿಲಿ ನಮ್ದು. Yes, yes. ಬೀಯಿಂಗ್ ಟುಗೆದರ್. ಅದೇ ಹೇಳಿದ್ದು ನಾನು, ಡಿಸಿಪ್ಲಿನ್ ಒಂದು ತಂಡಕ್ಕೆ ಇವಳಿದ್ಲೇ ಬಂತು. ಓಕೆ, ಸ್ಟ್ರಿಕ್ಟ್ ಆ್ಯಂಡ್ ನಾನು ಕೇಳಿದೆ, ಏನು ಕೇಳಿದೆ ಅಂದರೆ ಬೈಯೋದಿಲ್ಲ. ಒಂದು ತಂಡ ಅಂತ ಹೇಳಿದ್ರೆ ನನ್ನ ಫ್ಯಾಮಿಲಿ, ಹೌದು. ಸೊ ನನ್ನ ತಂಡದವರ ಹತ್ರ ಮಾತ್ರ ನಾನು ಸ್ಟ್ರಿಕ್ಟ್, ಹೊರಗಿನವರಿಗೆ ನನ್ಗೆಂತ ಇಲ್ಲ. ಸೊ ನಮ್ಮ ತಂಡದಲ್ಲಿ ಏನಿದ್ರು ಡಿಸಿಪ್ಲಿನ್ ಬೇಕು, ಹೊರಗೆ ಅವ್ರು ಏನ್ ಮಾಡಿದ್ರೆ ನನಗೆ ಹೋಗ್ಲಿಕ್ಕೆ ಆಗಲ್ಲ, ಓಕೆ, ಇನ್ನು ಅವರ ಹಿಂದೆ ನನಗೆ ಹೋಗ್ಲಿಕ್ಕೆ ಆಗುದಿಲ್ಲ. ಸೊ ನಮ್ಮ ತಂಡದಲ್ಲಿ ಡಿಸಿಪ್ಲಿನ್ ಇಸ್ ಮಸ್ಟ್. ಹಾಗೆಂದ್ರೆ ನಾವು ಸ್ಟ್ರಿಕ್ಟ್ ಹಾಗೇನಿಲ್ಲ, ಫ್ರೀ ಇದ್ದೇವೆ. ಅಲ್ಲ ಆರಾಮಾಗಿ ಏನು ಹಾಗೇನಿಲ್ಲ. ಹಾಗೆ ಅದು ಟೀಚರ್ ಬಂದರು, ಮಾಸ್ಟರ್ ಬಂದರು, ಹಾಗೆ ನನ್ನ ಹತ್ರ ತುಂಬಾ ಪ್ರೀತಿ ಎಲ್ಲರಿಗೆ. ಶಮ್ಯಕ್ ಅಂದ್ರೆ ಎಲ್ಲರಿಗೆ ಪ್ರೀತಿ. ಏನು ಶಮ್ಯಕ್ಕ ಕರೀತಾರೆ. ಶರ್ಮಿಳಾ, ಶಮ್ಯಕ್. ಎಸ್. ಸೊ ನನಗೆ ಶಮ್ಯಕ್ಕ ಕರೀತಾರೆ. ಎಷ್ಟು ವರ್ಷ ಆಯ್ತು ಮದುವೆಗೆ? 30 ಒನ್ನ ಇಲ್ಲಪ್ಪ, ಎಂತ 31? ಎಂತದು? ಇಬ್ಬರಿಗೂ ಗೊತ್ತಿಲ್ಲ ಅಂದ್ರೆ 38 ಇಯರ್ಸ್. ಬೇಗ ಮದುವೆ ಆಗಿದೆ. 22, 23 ಆಗ ಮದುವೆ ಟೈಮ್ನಲ್ಲಿ ಹೇಗಿದ್ರು ಇವರು? ಇವರು ನೀವು ಸುಮ್ಮನೆ ಮದುವೆ ಟೈಮಲ್ಲಿ ಸಿಂಪಲ್, ತುಂಬಾ ಸಫರ ಇದ್ರು, ತುಂಬಾ ಸಿಂಪಲ್, ತುಂಬಾ ಕಷ್ಟ ಬಂದಿದ್ದಾರೆ ಪಾಪ ಅವರು. ಆಲ್ ದ ರೆಸ್ಪಾನ್ಸಿಬಿಲಿಟಿ, ನಂದು ಕೂಡ ರೆಸ್ಪಾನ್ಸಿಬಿಲಿಟಿ ಅವರಿಗೆ ಇತ್ತು. ಹಾರ್ಡ್ ವರ್ಕಿಂಗ್ ಅದು ಹೇಳ್ಬೋದು, ಅಂಡ್ ವೆರಿ ನೈಸ್ ಮ್ಯಾನ್ ಅಂತ ಹೇಳಿ. ಬಟ್ ನಾಟಕದವರು ಅಂತ ಹಾಗೇನು? ನಾಟಕ ನನಗೆ ಫಸ್ಟ್ ಅದು ಡ್ರಾಮಾ ಅಂತ, ನಾನು ಡ್ರಾಮಾ ನೋಡೇ ಇಲ್ಲ ನನ್ನ ಲೈಫಲ್ಲಿ. ನಾನು 25 ರೂಪಾಯಿ ಟಿಕೆಟ್ ಕೊಟ್ಟೆ ನೋಡಿದೆ ಅವರ ಡ್ರಾಮಾ, ಗಂಡನ ಡ್ರಾಮಾ ಫಸ್ಟ್ ಬಲೆ ಚಾಪರ್ಕ. ಓಕೆ. ಸೊ ಆವಾಗ ಅವರಿಗೆ ಹೊಡೆಯುವುದೆಲ್ಲ ಸೀನ್ ಇತ್ತು, ಆವಾಗ ನನಗೆ ಕೂಗ್ಲಿಕ್ಕೆ ಬರ್ತಲ್ಲಿ ಅದೊಂದು ಸೀನ್ಗೆ. ಮತ್ತೆ ಐ ವಾಸ್ ವರ್ಕಿಂಗ್ ಫಾರ್ ಅ ಶಿಪ್ಪಿಂಗ್ ಕಂಪನಿ. ಮತ್ತೆ ನನ್ನ ಇವರ ತಂದೆ ಮಾವ ಹೇಳಿದ್ರು, ಅವನಿಗೆ ಯಾವುದ್ರಲ್ಲಿ ಇಂಟ್ರೆಸ್ಟ್ ಉಂಟು ಅದಕ್ಕೆ ನೀನು ಸಪೋರ್ಟ್ ಮಾಡು. ಸೊ ಅವನಿಗೆ ಎಂತ ಬೇಕೋ ಅದನ್ನು ನೀನು ಸಪೋರ್ಟ್ ಮಾಡ್ತೀನಿ. ದೆನ್ ಎಲ್ಲ ನಾನು ಇದೆಲ್ಲ ಬಿಟ್ಟು ದೆನ್ ಐ ವಾಸ್ ಬಿಹೈಂಡ್ ಮೊನ್ನೆ ಒಂದು 3 years ಅವರೊಂದು ಬ್ರೇಕ್ ತಗೊಂಡ್ರು. ಆಮೇಲೆ ಟಚ್ ವುಡ್ ನಾವು ಸ್ಟಾರ್ಟ್ ಮಾಡಿದ್ಮೇಲೆ ಇಷ್ಟುವರೆಗೆ ಮಾಡ್ತಾ ಇದ್ದೇವೆ ದೇವರ ದಯದಿಂದ. ಆರೋಗ್ಯದಿಂದ ಕೊಡ್ಲಿ ಅಂತ ದೇವರ ಹತ್ರ ಬೇಡು, ಅದು ಇಂಪಾರ್ಟೆಂಟ್, ಅದೇ ಮೇನ್ ನಮ್ಗೆ. ಎಸ್, 1 by 1 ಸಕ್ಸಸ್ ಆಗ್ತಾ ಇದೆ, ಆಗ್ತಾ ಹೋಗ್ಲಿ ಅಂತ ದೇವರ ಹತ್ರ ಬೇಡು. ನಾವೇನು ಇದು ಮಾಡೋದಿಲ್ಲ ಯಾರಿಗೂ, ಏನಿದ್ರು ಡೈರೆಕ್ಟೇ ಹೇಳ್ತೇವೆ ನಾವು. ನಮ್ಮ ಕ್ಯಾರೆಕ್ಟರ್ ಹಾಗೆ, ನನ್ನ ಕ್ಯಾರೆಕ್ಟರ್ ಅಂತ ಹಾಗೆ. ಇವರಿಗೆ ನಾನು ಮಾತಾಡ್ಲಿಕ್ಕೆ ಬಿಡುದು, ಅವ್ರಿಗೆ ತುಂಬಾ ಸಿಟ್ಟು ಮುಂಚೆ ಎಲ್ಲ. ಸೊ ಎಲ್ಲ ನಾನೇ ತಕೊಂಡದ್ದು. ಹಾಗೆ ಶಮ್ಯಕ್ಕ ಅಂದ್ರೆ ಜೋರ್ ಅಂತ ಪಟ್ಟ, ಶಮ್ಯಕ್ಕ ಅಂದ್ರೆ ಜೋರ್ ಅಂತ, ಅಂದ್ರೆ ಇಬ್ಬರಿಬ್ರು ಮಾತಾಡೋ ಸರಿ. ಅವರಿಗೆ ತುಂಬಾ ಸಿಟ್ಟು ಬರ್ತಿತ್ತು ಅವಾಗ. ಸಿಟ್ಟು ಅಂದ್ರೆ ನಾನು ಡೈರೆಕ್ಟ್ ಮಾಡುವಾಗ ನನಗೆ ಅದು ಬರಲೇಬೇಕು, ಅಷ್ಟರವರೆಗೆ ಬಿಡುವುದಿಲ್ಲ. ಪರ್ಫೆಕ್ಷನ್ ಇಲ್ಲದಿದ್ರೆ ಆ ಕಲಾವಿದರು ಬೆಳೀಲಿಕ್ಕೆ ಚಾನ್ಸ್ ಇಲ್ಲ. ನಾನು ಮಾಡಿ ತೋರಿಸ್ತೇನೆ ಅವರಿಗೆ, ಟೈಮಿಂಗ್ ಹೇಳ್ತೇನೆ, ಮಾಡ್ತೇನೆ. ಮತ್ತೆ ಟೈಮಿಂಗ್, ಡೆಲಿವರಿ ಟೈಮಿಂಗ್ ಎಲ್ಲ ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್. ಅದು ಕಾಮಿಡಿ ಎಲ್ಲ ಅಷ್ಟು ಸುಲಭ ಇಲ್ಲ ಸರ್, ಅದು ಭಾಳ ಕಷ್ಟ. ಒಂದು ಫ್ರಾಕ್ಷನ್ ಆಫ್ ಸೆಕೆಂಡ್, 1 ಸೆಕೆಂಡು ಡಿಲೇ ಆದರೂ ಹೋಯ್ತದೆ, ಕಾಮಿಡಿ ಹೋಯ್ತದೆ, ನಗುದಿಲ್ಲ ನೀವು. ಅದನ್ನೆಲ್ಲ ಕಲಿಸುವಾಗ ಸ್ವಲ್ಪ ಬೈದಿದ್ದೇನೆ ಎಲ್ಲರಿಗೆ. ಅದು ಈಗ ಹೇಳ್ತಾರೆ ಅವರು, ಆ ಮಾಸ್ಟರ್ ಅಂಚನಿಟಿ ಹಾನಿ ನೀವು ಅಂಚ ಹೇಳ್ತಾರೆ. ಅದು ನೆನ್ಪಿಟ್ಕೊಂಡಿದ್ದಾರೆ ಎಲ್ಲ, ಅದನ್ನು ಖುಷಿ ಆಯ್ತು. ಮುಂಚಿನ ಸಿಟ್ಟೆಲ್ಲ ಈಗ ಇಲ್ಲ, ಈಗ ಕೋಪ ಎಲ್ಲ ಈಗ ಕಂಟ್ರೋಲ್ ಮಾಡಿದ್ದೀರಿ ಅಲ್ಲ. ನಾ ಎಲ್ಲ ಏನಿದ್ರು ಕೂಲ್ ಆಗಿದ್ದಾರೆ, ವಿತ್ ಎವ್ರಿಬಡಿ ಇಸ್ ಕೂಲ್. ಡೈರೆಕ್ಷನ್ ಮಾಡುವಾಗ ಕೂಡ ವೆರಿ ಕೂಲ್. ಈಗ ಇಲ್ಲ, ಅದೆಲ್ಲ ಇಲ್ಲ. ಮುಂಚೆ ಅಂದ್ರೆ ಅವರಿಗೆ ಅದು ಬರಲೇಬೇಕು, ಇಲ್ಲದ್ರೆ ಆಗುದಿಲ್ಲ.
ಅದು ಎಷ್ಟು ಮಂದಿ ಕೂಗಿ ಹೋಗಿದ್ದಾರೆ ಹಾಂ ಹಾಂ ಎಲ್ಲ ಅವ್ರು ಇವ್ರು ಅಂತಲ್ಲ. ಜನ ಬಂದು ಆಮೇಲೆ ನೀವು ಸಮಾಧಾನ ಮಾಡೋದು ಅವರನ್ನ. ಅಲ್ಲ ಅವ್ರ ಸಮಾಧಾನ ನಾನ್ ಮಾಡ್ತೇನೆ, ಬಟ್ ನಾನು ಹೇಳ್ತೀನಿ ನಾವು ನಿಮ್ಮ ಒಳ್ಳೆಗೆ ಹೇಳೋದಲ್ಲ. ಸೊ ಮಾಡಿ, ಯು ಟ್ರೈ, ದೆನ್ ಯು ಕ್ಯಾನ್ ಅದು ಕೋಪ ಬರೋದು ಅಂದ್ರೆ 1 ಸಲ 2 ಸಲ 3 ಸಲ 4 ಸಲ 5 ಅದು ಸಲ. ವಾಯ್ಸ್ ಎಲ್ಲ ಹೋಗ್ತದೆ, ವಾಯ್ಸ್ ಹೋಗ್ತದೆ. ಅದು ಅವ್ರಿಗೆ ಟೈಮ್ ಮೇನ್ ಪ್ರಾಪರ್ಟಿ ನಮ್ದು ಆಸ್ತಿ ವಾಯ್ಸ್ ಅಲ್ಲ. ವಾಯ್ಸು ಹೇಳಿ ಹೇಳಿ ವಾಯ್ಸ್ ಇರಲ್ಲ. ಪ್ರಾಕ್ಟೀಸ್ ಒಂದು 15ರಿಂದ 20 ದಿವಸ ನಾವು ನಮ್ಮ ಅಷ್ಟೇ ಪ್ರಾಕ್ಟೀಸ್ ತಗೊಳ್ಳೋದು ಯಾವಾಗಲೂ. ಅದು ಅದು ಒಂದು ಕೆಲವರಿಗೆ ಒಂದು 10 ದಿವಸ ಅದಕ್ಕೇನೆ ಹೋಗ್ತದೆ, ಅವರಿಗೇನೆ ಹೇಳಲಿಕ್ಕೆ. ಬೇರೆಯವರಿಗೆ ಪಾಪ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಮತ್ತೆ ಟೈಮ್ ಸಾಕಾಗುದಿಲ್ಲ. ಹಾಗೆ ಅದರಿಂದ ನಮ್ಮ ಡ್ರಾಮಾ ನೋಡುವಾಗ ನಿಮಗೆ ನ್ಯಾಚುರಲ್ ಡೆಲಿವರಿ ಕಾಣ್ತದೆ. ಡ್ರಾಮ್ಯಾಟಿಕ್ ಎಲ್ಲಾದ್ರೂ ಇಲ್ಲ, ಬರ್ಲಿಕ್ಕೆ ಬಿಡೋದಿಲ್ಲ. ನಾಟಕೀಯ ಅಲ್ಲ, ಇಲ್ಲ ನಾಟಕೀಯ, ನಾಟಕ ನಿಜ ಜೀವನ, ನಿಜ ಜೀವನ. ನಾವು ಈಗ ಮಾತಾಡ್ತೀವಲ್ಲ ಹಾಗೆ ನಮ್ಮ ಡ್ರಾಮಾದಲ್ಲಿ ಹಾಗೆ ಅದು ಹತ್ತಿರ ಆಗುದು ತುಂಬಾ ಜನರಿಗೆ. ಕನ್ನಡ ಚೆನ್ನಾಗಿದೆ. ಹೌದಮ್ಮ, ಇಷ್ಟು ಮಾತಾಡೋದು ಓಕೆ. ಅಲ್ಲ ಇಲ್ಲದ್ರೆ ಈಗ ಎಲ್ಲಮ್ಮನ ಹತ್ರ ಹೇಳ್ತಾಳೆ, ಎಲ್ಲಮ್ಮ ಎಂತ ಎಲ್ಲ ಚಂಡಿ ಚಂಡಿ ಹಾಗೆ ಉಂಟು, ಆ ಬಟ್ಟೆಯನ್ನು ಪುಂಟಿ ಮತ್ತೆ ಕಂಡಿ ಬಾಕಿಲ್ಲ ಉಮಿಲ್ ಬರ್ತದೆ. ಆಗಿತ್ತು ಅವಳು ಕನ್ನಡ ಎಲ್ಲ, ಈಗ ಕರೆಕ್ಟ್ ಆಗಿದ್ದಾಳೆ. ಓಕೆ ಓಕೆ. ಇವರು ಸ್ಟೇಜ್ ಮೇಲೆ ಇರುವುದು ಕಾಪಿ ಕಾರ್ಡ್ ಬೇರೆ, ಹೊರಗೆ ಮನೆಯಲ್ಲಿರೋ ಕಾಪಿ ಕಾರ್ಡ್ ಬೇರೆ. ಸ್ಟೇಜಲ್ಲಿ ಅವ್ರಿಗೆ ಡ್ರಾಮಾದಲ್ಲೇ ಕಾನ್ಸಂಟ್ರೇಟ್. ಹಾಂ, ಮನೆ ಹೀಗೆ ಸ್ಟೇಜಿಂದ ವಾಪಸ್ ಬರುವಾಗ ಇಸ್ ಡಿಫ್ರೆಂಟ್ ಅಲ್ಲಿ. ಎಲ್ಲರ ಹತ್ರ ಮಿಂಗಲ್ ಆಗ್ತದೆ. ಸ್ಟೇಜಲ್ಲಿ ಕೂಡ ಅವ್ರಿಗೆ ತಪ್ಪಬಾರ್ದು. ಈಗ ನೋಡ್ತಾರೆ, ಅದು ಸಿಟ್ಟು ಮುಂಚೆ ಎಲ್ಲ ಸಿಟ್ಟಿತ್ತು, ಅಲ್ಲೇ ಬೈತಿದ್ರು. ಸೊ ನಾನು ಅದನ್ನೆಂದ ಹೇಳಿದ್ದೇನೆ ಅವ್ರಿಗೆ, ಅಲ್ಲಿ ಬೈಬೇಡಿ, ಮತ್ತೆ ನರ್ವಸ್ ಆಗ್ತಾರೆ ಅವರು. ಅಲ್ಲ, ನೀವು ಒಳಗೆ ಬಂದು ಬೇಕಿದ್ರು. ಹೌದೌದು. ಸೊ ಅಲ್ಲಿ ಬೈದಿದ್ರೆ ಮತ್ತೆ ನರ್ವಸ್ ಆಗ್ತಾರೆ, ಅದೊಂದು ಮಾಡ್ಲಿಕ್ಕೆ ಹೋಗ್ಬೇಡಿ ಅಂತ. ಮತ್ತೆ ಈಗ ಸ್ಟಾಪ್ ಮಾಡಿದ್ದಾರೆ ಅದನ್ನು. ಓಕೆ. ನಾನು ಹೇಳಿದ್ದೇನು ಗೊತ್ತಾ ಕಾಪಿಯಾಡವರಿಗೆ, ಅವರು ನನ್ನ ಬೆನ್ನಿನ ಹಿಂದೆ ನಿಂತ್ಕೊಂಡು ಸ್ಫೂರ್ತಿ ಕೊಡುವ ಶ್ರೀಮತಿ ಅಂತೇಳಿ ಹೇಳಿದರು. ಬೆನ್ನ ಹಿಂದೆ ಅಲ್ಲ, ಅವರು ಮುಂದೆ ಇರುವ ಒಂದು ದಾರಿದೀಪ ತೋರಿಸೋದು ಅಂತ ನಾನು ಹೇಳಿದೆ. ತಿದ್ದುಪಡಿ ಇಲ್ಲಪ್ಪ, ಎಲ್ಲ ಏನಿದ್ರು ಅವ್ರದ್ದು, ನಾವೆಲ್ಲ ಬ್ಯಾಕ್ ಕರಿ ಸಪೋರ್ಟರ್ಸ್ ಅಷ್ಟೇ. ಏನಿದ್ರು ಅವರಿಂದಲೇ. ಖುಷಿ ಇದೆ, ತುಂಬ ಖುಷಿ ಇದೆ. ಆರಾಮ್. ಆರಂಭದಲ್ಲಿ ಇರುವ ದಿನಗಳಲ್ಲಿ ಒಂದು ಟೆನ್ಷನ್, ತುಂಬಾ ಕಷ್ಟಪಡೋದು ಯಾವುದು ಅಲ್ಲ. ಕಷ್ಟ ಅಂದ್ರೆ ಕೆಲವೆಲ್ಲ ಕ್ರಿಟಿಕ್ಸ್ ಇತ್ತಲ್ಲ, ಬೇಡ ಬೇಡದೆಲ್ಲ. ಹೌದೌದು, ತಲೆಗೆ ಮೇಲೆ ಬಂದ್ರೆ ಅವರಿಗೆ ಎಸ್ ನೋಡ್ಲಿಕ್ಕೆ ಆಗಲ್ಲ. ಹೌದೌದು. ಮೇನ್ ನನ್ನ ಮೇಲೆ ತುಂಬಾ ಇದಿತ್ತು, ಎಲ್ಲ ಅವಲೇ ಮಾಡುದು ಹಾಗೆ ಹೀಗೆ ಅಂತ ತುಂಬಾ ಕ್ರಿಟಿಕ್ಸ್ ಇತ್ತು. ಎಲ್ಲವನ್ನ ಮೆಟ್ಟಿ ಬಂದದೆ ನಾವು. ನಮ್ಗೆ ಒಬ್ರು ಹೇಳಿದ್ರು, ಒಂದು ಸ್ವಾಮಿಗಳು, ಅವರೆಲ್ಲ ಅಂದಿದ್ದಾಗೆ ಅವರೆಲ್ಲ ಗಲೀಜಿ ತಿಂದು ನಿಮ್ಗೆ ದಾರಿ ಮಾಡಿ ಕೊಡ್ತಾರೆ, ನೀವು ಮುಂದೆ ಹೋಗಿ ಅಂತೇಳಿ. ಅದು ಇಲ್ಲದೆ ನಾನೊಮ್ಮೆ ಬೇಡ ಅಂತೇಳಿ ಬಿಡುವುದು ಡ್ರಾಮಾ ಆಗುದಿಲ್ಲ ನಿಮ್ಗೆ ಅಂತ. ಅದೆಲ್ಲ ನಾವೆಲ್ಲ ಕೇಳಲಿಲ್ಲಲ್ಲ, ಅದೆಲ್ಲ ಅದು ನಮ್ಗೆ ಕೇಳಿಲ್ಲದೆ ಅದರ ಇದ್ದದನ್ನೆಲ್ಲ ತುಂಬ ಬೇಜಾರಾಗಿ. ಮತ್ತೆ ಅವ್ರು ಹೇಳುವಾಗ ನನ್ಗಾಯ್ತಿಲ್ಲ, ಏನಿದ್ರು ಇದ್ರಲ್ಲೇ ಮುಂದೆ ಹೋಗೋದು, ಆಗ್ಲಿ ದೇವ್ರು ಇಟ್ಟಾಗ ಆಗ್ತದೆ ಅಂತೇಳಿ. ಹಾಗೆ ಮುಂದೆ ಒಂದು ಹಂತಕ್ಕೆ ಬಂದಿದೆ. ಈಗ ಮಗ ನಾಯಕನಾಗಿದ್ದಾನೆ, ಒಳ್ಳೆ ಹಾಡ್ತಾನೆ. ಅದು ಅವನು ತೆಲಿಕೆದ ಬೊಲ್ಲಿ ಟೈಮಲ್ಲಿ ಅವನು ಕಾಲೇಜ್ ಡೇಸ್ ಅಲ್ಲಿ ಹಾಡ್ತಿದ್ದ. ನನ್ಗೆ ಗೊತ್ತಿಲ್ಲ ಅವ್ನು ಹಾಡೋದು. ಅವನು ಒಂದು ಕಾಲೇಜ್, ಅವನು MBA ಡಿಸ್ಟಿಂಕ್ಷನ್ ಸ್ಟೂಡೆಂಟ್ ಅವನು. ಸೊ ನಂಗೆ ಗೊತ್ತಿರ್ಲಿಲ್ಲ ಅವ್ನು ಹಾಡ್ತಾನ ಅಂತೇಳಿ. ನಾನು ಏನೋ ಒಂದು ಹಾಡು ಕೇಳಿದಕ್ಕೆ ನಾನು ಹೇಳಿಲ್ಲ, ತೆಲಿಕೆದ ಬೊಳ್ಳೆಯಲ್ಲಿ ನೀನೇ ಹಾಡಬೇಕು, ನನಗೆ ಅದು ಏನು ಗೊತ್ತಿಲ್ಲ, ನೀನು ಹಾಡ್ಬೇಕಂತ. ಸೊ ಅಲ್ಲಿ ಅವನ ಹಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಒಳ್ಳೆ ವಾಯ್ಸ್ ಇದೆ ದೇವ್ರದಿಂದ, ಇವರದೇ ವಾಯ್ಸ್ ಬಂದಿದೆ. ಇವಳಿಗೆ ಗ್ರ್ಯಾಂಡ್ ಡಾಟರ್ಗೂ ಬಂದಿದೆ. ಶಿ ಈಸ್ ಆಲ್ಸೋ ಟ್ಯಾಲೆಂಟೆಡ್. ಹೇಳಿದ್ರು ಮಗು ಮಲ್ಕೊಂಡಿರುವಾಗ ಟಾಪಿಗೆ ವಾಯ್ಸ್ ಹೋಗುವಾಗ ಅದನ್ನು ಅಲ್ಲೇ ಮಲಗಿ ಅವ್ರು ಜಸ್ಟ್ ಬಂದದ ಅವಾಗ, ಅದು 5 months ಮೇಲೆ ಬರ್ತಾರಲ್ಲ, ಅವಾಗ ಅವ್ರು ಇವರು ಹಾಡಿದಾಗೆ ಹಾಡ್ತಿದ್ವು. ಈಗಂತೂ ಓಡಿ 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 ಶಿ ಹ್ಯಾಸ್ ಗಾಟ್ ಎ ಬ್ಯೂಟಿಫುಲ್ ವಾಯ್ಸ್. ಸೇಮ್ ಮಾಡ್ತಾಳೆ ಆ ಹಾಡನ್ನು. ಓಕೆ. ಅದು ನಿಮ್ಮ ಇಂಗ್ಲಿಷ್ ಸಾಂಗ್ಸ್ ಎಲ್ಲ ಬಹಟ್, ಇಂಗ್ಲಿಷ್ ಎಲ್ಲ ಬಹಟ್, ಜಸ್ಟ್ ಟಿವಿ ನೋಡಿ ಎಲ್ಲ ಹಾಡೋದು. ಅವಳು ಇಂಗ್ಲಿಷ್ ಕೂಡ ಫಸ್ಟ್ ಕ್ಲಾಸ್ ಇದೆ. ಓಕೆ. ಅವಳು ಮಾತಾಡೋದು ಇಂಗ್ಲಿಷಲ್ಲೇ ಜಾಸ್ತಿ, ತುಳು ಗೊತ್ತುಂಟು, ಇಂಗ್ಲಿಷ್ ಅಂತೂ ಅಷ್ಟು. ಡಾಕ್ಟರ್ಗೆ ಅಭಿನಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಅಲ್ವಾ, ಅದು ಆಗಲೇ ಆಗ್ಬೇಕು. ನನ್ಗೆ ಗೊತ್ತಿರಲಿಲ್ಲ, ನೀವು ಹೇಳಿದ ನನಗೆ ಗೊತ್ತು. ನನ್ನ ಅದು ಖುಷಿ ಅಲ್ಲ? ಇವನ್ ನಮ್ಮ ಸೊಸೆ ಕೂಡ ನಮ್ಗೆ ಬೇಕಾಗುವ ಎಲ್ಲ ವಿಷಯದಲ್ಲಿ ಮೇನ್ ಅದು ಅತ್ತೆ ಸೊಸೆ ಜಗಳ ಏನಿಲ್ಲ, ಬಿಟ್ಟುಬಿಡಿ. ಯಾಕಂತ ಹೇಳಿದ್ರೆ ನಾನು ಸೊಸೆಗೆ ನೋಡ್ಲೇ ಇಲ್ಲ ಇಷ್ಟುವರೆಗೆ. ಐ ಹ್ಯಾವ್ ನಾಟ್ ಸೀನ್ ಲೈಕ್ ಮೈ ಡಾಟರ್. ಶಿ ಇಸ್ ಮೈ ಡಾಟರ್. ಎನಿಥಿಂಗ್ ಇಟ್ ಈಸ್ ಫಾರ್ ಹರ್ ಓನ್ಲಿ, ಫಾರ್ ದೆಮ್ ಓನ್ಲಿ. ಸೊ ಅದು ಬರ್ಲಿಕ್ಕೆ ಚಾನ್ಸ್ ಇಲ್ಲ. ಅದು
ಸೊಸೆ ಅಂತ ನೋಡಿದ್ರೆ ಮಾತ್ರ ಹೌದು, ಹೌದು. ಐ ಹ್ಯಾವ್ ನೆವರ್ ಸೀನ್. ನನಗೆ ಒಂದು ಮಗ ಒಂದು ಮಗಳು ಮೊಮ್ಮಗ ಇಷ್ಟೇ. ಅದೇ ಹೇಳೋದು ನಾನು. ಅದು ಅವಳ ಗುಣ ಸಹ ಅವಳ ಹಾಗೆ. ಗುಣ ಸಹ ಹಾಗೆ. ಶಿ ಇಸ್ ದಟ್ ಟೈಪ್ ಆಫ್ ಗರ್ಲ್, ಓಕೆ. ವೆರಿ ಫ್ರೆಂಡ್ಲಿ, ಎಲ್ಲ ಫ್ಯಾಮಿಲಿ ಜೊತೆ. ಎಜುಕೇಟೆಡ್, ಸೇಮ್ ಕಾಲೇಜ್. ಅರ್ಜುನ್ ಮತ್ತು ಅವಳು ಶಿ ಇಸ್ 10 days younger to ಅರ್ಜುನ್. ಓಕೆ. ಬಿಕಾಸ್ ನನ್ನ ಅರ್ಜುನ್ಗೆ ನನ್ನಾಗಿ ಒಂದು ಹುಡುಗಿ ಬೇಕಿತ್ತಂತೆ. ಅವಳು ನೋಡ್ಲಿಕ್ಕೆ ನನ್ನಾಗೆ ಹಾಂ, ಸೇಮ್. ರೈಟ್. ಈಗ ನಾನು ಸ್ವಲ್ಪ ದಪ್ಪ ಇದ್ದೀನಿ, ಅವಳು ತೆಳಗಿದ್ದಾಳೆ. ಸೊ ನನ್ನ ಹಾಗೆ. ಸೊ ಅವಳ ಕ್ಯಾರೆಕ್ಟರ್ ಎಲ್ಲ ನೋಡಿ ಅವನಿಗೆ ಖುಷಿ ಆಯ್ತಂತೆ. ಸೊ ನನ್ಗೆ ಇದೇ ಹುಡುಗಿ ಬೇಕಂತೇಳಿ. ಓಕೆ ಓಕೆ. ಅದು ಒಳ್ಳೆಯದು, ಒಳ್ಳೆ ಫ್ಯಾಮಿಲಿ ಸರ್, ಒಳ್ಳೆ ಫ್ಯಾಮಿಲಿ. ಮತ್ತು ಒಂದು ಮಾದರಿ ಫ್ಯಾಮಿಲಿ ಅವ್ರದ್ದು, ಅವ್ರ ಮನೆಯವರೆಲ್ಲ. ನಮ್ಮ ಹತ್ರ ಭಾಳ ಕಾಂಬಿನೇಷನ್ ನನಗೆ, ಅವ್ರಿಗೂ ನನಗೆ. ಅದೇ ಬೇಕಲ್ಲ ಮತ್ತೆ. ಹೌದು. ಆ ಪ್ರಾಪರ್ಟಿ ಗೀಪರ್ಟಿ ಎಲ್ಲ ಮಾಡಿ ಎಲ್ಲಿ ಹೋಗ್ತೀವಿ, ಅದೇ ಇರುವುದು ನಿಮಗೆ ಅಷ್ಟೇ. ಆದರೂ ಪ್ರಾಪರ್ಟಿ ಅಂತ ಬಂದಾಗ ಒಂದು ಸಣ್ಣ ಮಾಡಿದೆ ಅಲ್ವಾ, ಮಾಡೋದೆಲ್ಲ ಮಾಡಲೇಬೇಕು. ಮಾಡಿದೆ ಅಲ್ವಾ, ಎಲ್ಲ ರಂಗಭೂಮಿ. ಬೇರೆ ಏನು ಕೊಟ್ಟಿದೆ ಅಂದ್ರೆ ವಿ ಕ್ಯಾನ್ ಪ್ರೌಡ್ಲಿ ಸೇ, ಹಾಂ, ಏನಿದ್ರು ನನ್ನ ತಂದೆದಾಗ್ಲಿ ಇವರ ತಂದೆದು ಒಂದು ಏನು ಮಾಡಿಲ್ಲ. ಎವ್ರಿಥಿಂಗ್ ನಮ್ಮ ಸ್ವಂತ ಹಾರ್ಡ್ ವರ್ಕ್ ಇದೆ. ದ್ಯಾಟ್ ವಿ ಕ್ಯಾನ್ ಎಲ್ಲಿ ಹೇಳ್ಬೋದು, ಪ್ರೌಡ್ಲಿ ಹೇಳ್ಬೋದು. ಆಲ್ ಈಸ್ ಬಿಕಾಸ್ ಆಫ್ ದಿಸ್ ರಂಗಭೂಮಿ ಅಲ್ಲಿ. ಅದೆಲ್ಲ ನಮ್ದು ಪಾಲಿದೆ, ನಮ್ದು ಹಿರಿಯರು ಇದ್ದೆ. ನಮ್ದು ಒಂದು 2 ಅದನ್ನ ನಾವು ಎಂತದಕ್ಕೂ ಯೂಸ್ ಮಾಡಿಲ್ಲ. ನಮ್ದೇ ಎಕರೆಗಟ್ಟಲೆ ಉಂಟು ಅದು. ಹಾರ್ಡ್ ವರ್ಕ್ ಅಲ್ಲೇ ಮಾಡಿ. ಅವರಿವರದಕ್ಕೆ ನಾವು ಡಿಪೆಂಡ್ ಆಗಬಾರ್ದು, ಯಾರ್ದಕ್ಕೆ ಕೂಡ. ಏನುಂಟು ಅದಿದ್ರೆ ಸಿಗುತ್ತೆ, ಎಲ್ಲಿ ಹೋಗಲ್ಲ. ಅಲ್ಲಿ ಇದರಲ್ಲಿರೋ ಸುಖ ಬೇರೆ ಯಾವುದಿಲ್ಲ. ಸ್ವಂತ ನಾನು ಹೇಳೋದು ಹೌದು, ನಮ್ಮದು ಅಂತ ಸ್ವಂತದ್ದು ಇದೆಯಲ್ಲ. ಈಗ ಈ ಮನೆ ನಮ್ಗೆ ಯಾರು ಸಹ ಮಾತಾಡ್ಲಿಕ್ಕೆ ನಂದೇ, ಅದು ನಮ್ಮದೇ, ನಮ್ಮ ಚಿಕ್ಕ ಸಂಸಾರ ಅಷ್ಟೇ. ಒಂದು ದೊಡ್ಡ ಮನೆ ಮಾಡಬೇಕಂತ ಆಸೆ ಇತ್ತು, ಎಲ್ಲ ರೆಡಿ ಆಯಿತು. ಒಂದು ದೊಡ್ಡ ಮನೆ ಇಲ್ಲಿ ನನಗೊಂದು ಇಂಡಿಪೆಂಡೆಂಟ್ ಹೌಸ್ ನಂಗೆ ಆಗೋದಿಲ್ಲ. ಯಾಕೆ? ನಂಗೆ ಏನು ಇಷ್ಟ ಇಲ್ಲ. ಐ ಡೋಂಟ್ ವಾಂಟ್ ಎನ್ ಇಂಡಿಪೆಂಡೆಂಟ್ ಹೌಸ್ ಬಿಕಾಸ್ ಆಲ್ ದ ಟೈಮ್ ವಿ ಆರ್ ಔಟ್. ಮನೇಲಿ ಯಾರು ಇರ್ತದೆ. ಈಗಿನ ಕಾಲದಂತೂ ಸೇಫೇ ಇಲ್ಲ. ಸೊ ಐ ವಾಂಟ್ ಟು ಗೋ ಫಾರ್ ಅನದರ್ ಫ್ಲಾಟ್ ಓನ್ಲಿ, ಬಟ್ ನಾಟ್ ಇಂಡಿಪೆಂಡೆಂಟ್ ಹೌಸ್. ಇಲ್ಲ, ಇಲ್ಲಿಂದ ಹೋಗುದಿಲ್ಲ. ಇದೊಂದು ಒಳ್ಳೆ ಇದಲ್ಲಪ್ಪ, ಇದು ಇಲ್ಲಿಂದ ಬಿಡ್ಲಿಕ್ಕೆ ಚಾನ್ಸ್ ಇಲ್ಲ. ಅದೊಂದು ದೊಡ್ಡ ಮನೆ, ನಾವು ಬಹಳ ಇಷ್ಟ ಆಯ್ತು ನಮ್ಗೆ ಅದು. ಮನೆ ಪರ್ಚೇಸ್ ಮಾಡ್ಲಿಕ್ಕೆ. ಹೌದು, ಪರ್ಚೇಸ್ ಮಾಡಿದ್ವಿ. ಇದಿದ್ದಾಗಲೇ ನನ್ನ ಮನೆ ನೋಡಿದ್ದು. ಅದು ನಮಗೆ ಎಲ್ರಿಗೂ ಇಷ್ಟ ಆಯ್ತು. ನಮ್ಮ ಮನೆಯವರಿಗೆ, ತಾಯಿ, ಇವರು ತಾಯಿ ಎಲ್ಲ ಬಂದು ನೋಡಿ ಎಲ್ರಿಗೂ ಇಷ್ಟ ಆಯ್ತು. ಅದು ಆಗಿತ್ತು ಮನೆ. ಅವು ಕಡೆಗೆ ಏನು ಮಾಡಿದ ಅಂದರೆ ಅವು ಏರಿಸ್ತಾ ಹೋದ. ಎಲ್ಲರೂ ಒಪ್ಪಿದ್ದಾರೆ ಅಂತ ಹೇಳುವಾಗ he didn't want to give. ಅವನು ಯಾರಿಗೆ ಬೇರೆ ಪ್ರಾಮಿಸ್ ಮಾಡಿದ್ದಾನೆ ಅದನ್ನ ಫಸ್ಟ್ ಹೇಳ್ಬೋದು. ಹೌದು ಹೌದು, ಮುಗೀತಿತ್ತು. ವಾಟ್ ಇಸ್ ದೇರ್ ಇನ್ ದಟ್? ಅದು ನಾನು ಅಮೌಂಟ್ ಹೇಳೋದಿಲ್ಲ, ಅದು ಇಷ್ಟಕ್ಕೆ ಬಂತು, ಇಷ್ಟ ಅದೇ ಅಷ್ಟೇ ಹೇಳಿ. ಆಮೇಲೆ ನಾವು ಹೇಗೆ ನೋಡಿ ಆಯ್ತಲ್ಲ, 25 ಲಕ್ಷ ಜಾಸ್ತಿ ಅಲ್ಲ, ಪರವಾಗಿಲ್ಲ ತಗೊಳ್ಳೋಣ ಅಂತ ಹೋದರೆ ಆಯಿತು, ತಗೊಳ್ಳಿ ಅಂತ ಹೇಳಿ. ಮರು ದಿವಸ ಒಂದು ಫೋನ್, 2:30ಗೆ ಒಂದು ಪಾರ್ಟಿ ಬಂದಿದೆ. ಇದು ಒಳ್ಳೆ ಕತೆ. ಹಾಗೆ ನನ್ನ ಎಷ್ಟು ಸಲ ಬಂದಿದೆ. ಒಳ್ಳೆದಕ್ಕೆ ಆದದ್ದು, ಏನೋ ಒಳ್ಳೆದಕ್ಕೆ ಆದದ್ದು. ಹೌದು, ಇರಲಿ, ಅವನ ಮನೆ ಅವನಿಗೆ ಇರಲಿ ಅಂತ. ಬಟ್ ವಿ ಆರ್ ಹ್ಯಾಪಿ ವಿತ್ ದ ಸ್ಮಾಲ್ ಫ್ಯಾಮಿಲಿ. ಸಾಕು ನಮಗೆ. ಇನ್ನು ಮಗ ಮಾಡ್ತಾನೆ, ದೊಡ್ಡ ಮನೆ ಮಾಡ್ತಾನೆ, ಅವನು ಮಾಡಲಿ. ಅದೇ ಕಾರ್ ತಗೊಳ್ಳೋಗ, ದೊಡ್ಡ ಕಾರ್ ಮಗ ತಗೊಳ್ಳಿ ಅಲ್ವಾ, ಎಲ್ಲ ತಂದೆ ತಾಯಿ ಆಸೆಗಳು ಎಲ್ಲ ಅವ್ನು ಮಾಡ್ತಾನೆ. ನಾವು ನಮ್ದು ಇಷ್ಟು. ಹೌದು ಹೌದು, ದೇವ್ರ ದಯದಿಂದ ರಂಗಭೂಮಿ ಎಲ್ಲ ಕೊಟ್ಟಿದೆ. ಫುಡ್ ಶೆಲ್ಟರ್ ಎಲ್ಲ. ಈಗ ಹೇಳೋರು ತುಂಬ ಕಮ್ಮಿ ಇಲ್ಲ, ರಂಗಭೂಮಿ ನಾವು ಹೇಳಲೇಬೇಕು ಅಲ್ವಾ. ಅಲ್ಲ, ನಾನು ಎಸ್ಪೆಷಲಿ 45 ಇಯರ್ಸಿಂದ ಫೀಲ್ಡಲ್ಲಿ ಇದ್ದೀನಿ, ಸಿನಿಮಾ ಫೀಲ್ಡ್. ಗೋಳು ಹೇಳ್ತಾನೆ ಇರ್ತಾರೆ, ಇದನ್ನು ನಂಬಿ ನಾನು ಇಲ್ಲಿ ಬಂದು ಫುಟ್ಪಾತ್ ಅದೇ, ಇಲ್ಲಿ ಬಂದು ನಾನು ಹಾಗೆ ಹೇಳ್ತಾರೆ. ಅಂಥದ್ರಲ್ಲಿ ಕಾಪಿ ಕಾರ್ಡ್ ಇದೆ ಅಂಥವರೆಲ್ಲ ಹೇಳುವಾಗ ಒಂದು ಖುಷಿ ಆಯ್ತು. ಒಂದು ರಂಗಭೂಮಿ ನಂಬ್ಕೊಂಡು ಬಂದು ಈ ಥರ ಇದ್ದಾರಲ್ಲ, ಹೇಳ್ತಾ ಇದ್ದಾರಲ್ಲ ಅಂತ ಸ್ಫೂರ್ತಿ ಆಗುತ್ತೆ ಕೆಲವರಿಗೆ. ಹೌದು, ಇನ್ನೊಬ್ಬರಿಗೆ. ಸೊ ನಾವು ದುಡಿಯೋಣ, ನಾವು ಈ ಥರ ಮಾಡೋಣ. ಆಕ್ಚುಲಿ ಅಂದರೆ ಒಂದು ವೆಂಕಟೇಶ್ ಸಂಕಟ ಬಂದ್ಮೇಲೆ ಆಕ್ಚುಲಿ ವೆರಿ ಗುಡ್ ಆಫರ್ ಇದೆ ಕನ್ನಡದಲ್ಲಿ. ರಮೇಶ್ ಅರವಿಂದ್ ನಾವು ನಮ್ಮ ಸ್ವಾರ್ಥ ನೋಡಿಲ್ಲ. ಯಾಕಂದ್ರೆ ರಂಗಭೂಮಿ ಅಂತ ಎಲ್ಲರೂ ಇವರನ್ನೇ ಇಲ್ಲಿಗೆ ಬೇಕಂತ ಕಾಯ್ತಿದ್ರು. ಮತ್ತೆ ವಿ ಹ್ಯಾಡ್ ಅ ಫ್ಯಾಮಿಲಿ ಲೈಕ್ 25 ಮೆಂಬರ್ಸ್ ನಮ್ಮ ಟೀಮಲ್ಲಿ. ನನ್ನ ಕೈಯಲ್ಲಿತ್ತು ಪೆನ್, ಡೈರಿ ಎಲ್ಲ. ಸ್ವಾರ್ಥ ನೋಡೋದಾದ್ರೆ ನನಗೆ ಕ್ಯಾನ್ಸಲ್ ಮಾಡಿ ಅಲ್ಲಿಗೆ ಕೊಡ್ಬೋದಿತ್ತು. ರಮೇಶ್ ಅರವಿಂದ್ ಎಷ್ಟು ಹೇಳಿದ್ರು, 15 days ಇಲ್ಲಿ ಇಡಮ್ಮ, ನೀನು ಅಲ್ಲಿ 15 days ಬಾ ಅಮ್ಮ, ಅಲ್ಲಿ ಅವರಿಗೆ ಬ್ರೈಟ್ ಫ್ಯೂಚರ್ ಇದೆ. ಬಟ್ ವಿ ಡಿಡ್ಂಟ್ ಗೋ ದೇರ್. ನಾವು ಇಲ್ಲೇ ದುಡ್ಡು ವಿ ಆರ್ ಹ್ಯಾಪಿ. ತುಂಬ ಸಿನಿಮಾ ಬಂತು ಸರ್.
ವೆಂಕಟೇಶ್ ಸಂಕಟ ಆದಮೇಲೆ ನನಗೆ ಅವನು ಅಡಿವೆ ಎಲ್ಲ ತೆಗುಟ್ಟಿ ಅವರು ತಮಿಳು ಬ್ಯಾನ್ ಆದಾಗ ಕೂಡ ಇವರಿಗೆ ತುಂಬಾ ಕಾಲ್ಸ್ ತುಂಬ ಇದು ಬಂತು. ತಮಿಳಿಗೆ ತಮಿಳಿಗೆ ಒಡವೆಲ್ಲ ಬ್ಯಾನ್ ಆಗಿತ್ತು ಮಧ್ಯದಲ್ಲಿ. ಆ ಟೈಮಲ್ಲಿ ರಮೇಶ್ ಸರ್ ನನಗೆ ಒಂದು 2 ಸಿನಿಮಾ ಮಾಡಿದ್ರು ಅಲ್ಲಿ ತಮಿಳಿದು. ಅವರಿಗೇನೆ ಬೇಜಾರಾಗಿ ಮತ್ತೆ ಸುಮ್ಮನಿದ್ರು ಕಂಡು ಇನ್ನು ಕರೆಯೋದಿಲ್ಲಪ್ಪ, ಇನ್ನು ಕರೆಯೋದಿಲ್ಲ. ಅಂದ್ರೆ ಇಲ್ಲಿ ನಮ್ಮನ್ನ ನಂಬ್ಕೊಂಡಿದ್ರಲ್ಲ, ಅವರಿಗೆ ಅನ್ಯಾಯ ಮಾಡ್ಲಿಕ್ಕೆ ನಮ್ಗೆ ಮನಸ್ಸು ಕೇಳಿ ರಮೇಶ್ ಸರ್ ಬರ್ತದೆ ಹೋಗ್ತದೆ ನಾವು ಹೇಳಲೇಬೇಕು, ಒಳ್ಳೆ ಒಂದು ಹ್ಯೂಮನ್ ಬೀಯಿಂಗ್ ಅವರು ಒಳ್ಳೆ ಮನಸ್ಸು. ಇಲ್ಲಿ ಬಂದಿದ್ರು, ಇಲ್ಲಿ ಬಂದರೆ ಇಲ್ಲಿ ಬರ್ತಾರೆ. ಅಂದರೆ ನಂದು ಅವ್ರದ್ದು ಒಡನಾಟ ಅಂದರೆ ಒಂದು ಪ್ರೀತಿ ಆ ಥರ ಇತ್ತು ಸರ್. ಅದು ಅವ್ರು ಬಂದರೆ ಫೋನ್ ಮಾಡ್ತಾರೆ, ಮತ್ತು ನಾನು ಅಲ್ಲಿ ಹೋದರೆ ಮನೆಗೆ ಕರ್ಕೊಂಡು ಹೋಗ್ತಾರೆ. ಮತ್ತು ಅವರೇ ಬಂದು ನನ್ನನ್ನು ಕರ್ಕೊಂಡು ಹೋಗಿ ಸಿನಿಮಾ ಮಾಡಿಸಿದ್ದಾರೆ. ವೆಂಕಟೇಶ್ ಸಂಕಟ ಒಳ್ಳೆ ಚೆನ್ನಾಗಿ ಓಡ್ತಾರೆ. ನಾವು ಶೂಟಿಂಗ್ ಮಾಡಿದ ಅಂತ ಹೇಳಿದ್ರೆ 10 ಗಂಟೆ ತನಕ ನಮ್ಗೆ ಡ್ರಾಮಾ, 10:30 ಬಸ್ಸಿಗೆ ಹೋಗುದು, ಶೂಟಿಂಗ್ ಮುಗಿಸಿ 2 ದಿವಸ ಏನೋ ಇದ್ರೆ ನೆಕ್ಸ್ಟ್ ಡೇ ಬರೋದು, ಮತ್ತೆ ಡ್ರಾಮಾ. ಹಾಗೆ ಡೇಟ್ ಕೊಟ್ಟೋದು 22 ದಿವಸ ಡೇಟ್ ಕೊಟ್ಟಿದ್ದೀನಿ. ಎಲ್ಲ 4 ದಿವಸ ಡ್ರಾಮಾ, 6 ದಿವಸ 2 ದಿವಸ ಶೂಟಿಂಗ್, ನೋಡಿ ಬರೋದು ಹೋಗೋದು ಹಾಗೆ ಒಳ್ಳೆ ಇದು ಮಾಡಿದ್ದಾರೆ ಸರ್, ಚೆನ್ನಾಗಿ ಮಾಡಿದ್ದಾರೆ. ನನಗೆ ನನ್ನನ್ನು ಅವರು ಡೌನ್ ಟು ಅರ್ತ್, ನಾನು ಏನೂ ಅಲ್ಲ ಅವರಿದ್ರು. ಅವರು 100 ಸಿನಿಮಾ ಮಾಡಿದ್ದಾರೆ. ಆದರೆ ಅವರು ಕಲಾವಿದರಿಗೆ ಕೊಡುವ ರೆಸ್ಪೆಕ್ಟ್ ಅದು ನಾನು ಕಲ್ತಿದ್ದೀನಿ. ಕೊಡುವ ಮರ್ಯಾದೆ, ಅವ್ರು ಮಾತಾಡುವ ರೀತಿ, ಎಲ್ಲರೂ ನಾನು ಎಲ್ಲಾದರೂ ನಿಂತಿದ್ರೆ ಎಲ್ಲರಪ್ಪ ಅಲ್ಲಿ ಸರ್ ಚೇರ್ ಹಾಕ್ರಪ್ಪ ಅಲ್ಲಿ ಅಂತ ಹೇಳ್ತಾರೆ. ನಾನು ಹೊಸಬ, ನಾನು ಬೇಕಾದ್ರೆ ಎಲ್ಲಿ ಬೇಕಾದ್ರೂ ಕೂತ್ಕೋಬೋದಿತ್ತು, ಅವ್ರು ಬಿಡೋದಿಲ್ಲ. ಕ್ಯಾಮರಾ ಕೆಳಗೆ 2 ಚೇರ್ ನನಗೆ ಮತ್ತು ಅವರಿಗೆ. ಅಷ್ಟು ಒಂದು ಡೌನ್ ಟು ಅರ್ತ್ ಸರ್. ಅವರಿಗೆ ಇದಿಲ್ಲ ಸರ್, ಏನು ಹೇಳ್ತಾರೆ, ಅವರು ವೈರಿಗಳಿಲ್ಲ. ಇಲ್ಲ ಕನ್ನಡ ನಾನು ಹೇಳ್ತೇನೆ ಅವ್ರ ಹತ್ರ, ಈ ಬದುಕನ್ನು ನೀವು ಹೇಗೆ ಲೀಡ್ ಮಾಡ್ತಾ ಇದ್ದೀರಿ ಅಂತ. ನಿಮಗೆ ವೈರಿಗಳಿಲ್ಲ, ಶತ್ರು ಅದು ಯಾವುದೂ ಇಲ್ಲ. ಇಲ್ಲ ಕಷ್ಟ ಆಗಲ್ವಾ? ಒಂದು ನೆಗೆಟಿವ್ ಹೇಳಲ್ಲ, ಬರೀ ಪಾಸಿಟಿವ್. ರಮೇಶ್ ಅರವಿಂದ್ ಪಾಸಿಟಿವ್. ಹೌದು, ನೆಗೆಟಿವ್ ನೆಗೆಟಿವ್ ಯಾವುದು? ಒಂದು 9 ಆ್ಯಡ್ ಮಾಡಿದ್ರು ಮೊನ್ನೆ ಅರ್ಜುನ್, ಇದು ಅವಿಕಾ ಪ್ರೊಡಕ್ಷನ್ಗೆ. ರಮೇಶ್ ಸರ್ ಬಂದು 8, 9 ಆ್ಯಡ್ ಇಲ್ಲೇ ಇದ್ರು. ಅರ್ಜುನ್ ಮೇಲೆ ಭಾಳ ಪ್ರೀತಿ. ಬಾರೋ ಬೆಂಗಳೂರಿಗೆ ಬರೋ ಅಂತ ಹೇಳ್ತಾರೆ. ನಾವು ಸಿನಿಮಾ ಮಾಡೋಣ, ಅರ್ಜುನ್ ಹತ್ರ ಹೇಳ್ತಾ ಇದ್ರು, ಮಾಡೋ ನನಗೆ ಮಾಡೋ. ಇವರನ್ನ ಬಿಗ್ ಬಾಸ್ ಕಳಿಸಿಕೊಳ್ಳಿಲ್ಲ. ಬಿಗ್ ಬಾಸ್ ಬ್ಯಾಡ್ ಅಂತ ಫೇಮಸ್ ಆಗ್ತಾರೆ ಸರ್, ಆಮೇಲೆ ಅವ್ರದ್ದು ಹೆಸರೇ ಮಾಯ ಆಗ್ತದೆ. ಅದು ಯಾಕಂತ ಗೊತ್ತಿಲ್ಲ. ತುಂಬ ಮಂದಿ ನೋಡಿದ್ದೀನಿ ನಾನು, ಮರ್ತೋಗಿದ್ದಾರೆ ಈಗ ಅವರೆಲ್ಲ. ಇದು ಪದೇ ವಯಸ್ಸಾಯ್ತು ನಂಗೆ ಹಾಗೆ ಹೇಳ್ತಾರೆ ಅವರು. ನಿಮ್ಮ ಯಜಮಾನ್ರು ನಾನು ಹೇಳಿದ್ರು ಅವರಿಗೆ ಸ್ವಲ್ಪ ಗೊತ್ತಿರಲಿ ಅದಕ್ಕೆ ಅವರು ಯಾರು ಬೇರೆ ಏನಾದರೂ ವ್ಯವಹಾರಗಳು ಯಜಮಾನ್ರಿಗೆ ಅಷ್ಟು ಚಂದ ಇದ್ದಾರೆ ನೋಡ್ಲಿಕ್ಕೆ. ಯಜಮಾನ್ರಿಗೆ ತಪ್ಪಿಸ ಇಲ್ಲ, ಇದ್ರೆ ಇರ್ಲಿ. ಈಗ ನಮ್ಗೆ ಮಂಡ್ಯ ಐತೆ ಇಲ್ಲ, ಯಾರು ಬರೋದಿಲ್ಲ ಅಂತ ಗೊತ್ತು. ಇಲ್ಲ, ಒಂದೇ ಒಂದು ಕಪ್ಪು ಚುಕ್ಕೆ ಇಲ್ಲ. ಕೆಲವು ಸಿನಿಮಾ ಎಲ್ಲ ಕನ್ನಡ ಸಿನಿಮಾ ಬಿಟ್ಟಿದ್ದೆ ಅದಕ್ಕೆ. ನಾನು ಇಂಥದ್ದೆಲ್ಲ ಉಂಟು ಅಂತ ಜೋಡಿ ಇರಬಾರ್ದು. ಅಲ್ಲಿ ತಾರ ನಂದು ಹೀಗೆ ನೋಡಿದ್ಲು, ಅವಳು ಯಾರೊಟ್ಟಿಗೆ, ಅವರೊಟ್ಟಿಗೆ ನೀವು ಹೋಗುವ ಮೇಕಪ್ ಅಲ್ಲಿ ಬಂದದ್ದು ಮನೆಗೆ. ಡಾಲರ್ ಇದು ಸ್ಟೇಟ್ ಅವಾರ್ಡ್ ಸರ್. ಅದು ಒಳಗೆ ಇತ್ತು, ಮತ್ತೆ ನಾನು ಇದಕ್ಕೆ ಹಾಕಿದ್ದು. ಅದಕ್ಕೊಂದು ರೆಸ್ಪೆಕ್ಟ್ ಇರ್ಬೇಕಲ್ಲ ನಮ್ಗೆ, ಎಲ್ಲೆಲ್ಲಿ ಇರಬಾರ್ದು ಅದನ್ನು. ಹಾಗೆ ಮಾಡಿ ಕುತ್ತಿಗೆನೇ ಇರಲಿ ಅಂತ. ನನ್ನ ರಾಜಮೌಳಿನ ಇಂಕ ಬಾರಿ ಕೊಡ್ತಾ ಬ್ಯಾಂಗ್ಳೂರ್ ಇಂಕ ಒಂಜಿ ರೂಮ್ ಇತ್ತ ಮಸ್ಸಮ ಇತ್ತ. ಒಟ್ಟಿಗೂ ಗಾಂಧಿನಗರಗೂ ನಿರುಳಿ ಬಜೆ ಬರ್ತೀನಿ ಊಲ ತಿಲ್ಲಿ ವಿಷಯ ಬನ್ಲಿ